ವೆಲ್ಕಮ್ ಟು 1 Minute Diabetes Diet ಬೈ ಅನಿತಾ ಕಾರ್ತಿಕೇಯನ್ ಫ್ರಮ್ ಮಧುಮೇಹ. ಸೊ ಇವತ್ತು ಮಾವಿನ ಹಣ್ಣಿನ ರಾಜ ಕಿಂಗ್ ಅಂತ ನಾವೇನು ಹೇಳ್ತೀವಿ, ಹಣ್ಣುಗಳೇ ರಾಜ ಸೀಸನ್ ಇದೆ. ಸೊ ಮಾವಿನ ಹಣ್ಣು ತೊಗೋಬೋದಾ ತೊಗೋಬಾರ್ದಾ ಡಯಾಬಿಟೀಸ್ ಇರೋರು ಒಂದು ಬಿಗ್ ಕ್ವೆಶ್ಚನ್ ಮಾರ್ಕ್. ಎಲ್ಲರೂ ಬರೋದು ನಮಗೆ ಪೇಷಂಟ್ಸು ಮಾವಿನ ಹಣ್ಣು ಮೇಡಮ್ ಮಾವಿನ ಹಣ್ಣು ಕಾಲ ಅಂತ. ಖಂಡಿತ ತೊಗೊಳ್ಳಿ, ಅಂದರೆ ಮಿತಿಯಾಗಿ ತೊಗೊಳ್ಳಿ. ನಿಮ್ಮ ಶುಗರ್ನ ಟೆಸ್ಟ್ ಮಾಡ್ಕೊಳ್ತಾ ಇರಿ ಅವಾಗವಾಗ. 200ಗಿಂತ ಕಡಿಮೆ ಇರೋರು ಅರ್ಧ ಮಾವಿನ ಹಣ್ಣು ಸಿಪ್ಪೆ ಸಮೇತ ಸ್ನ್ಯಾಕ್ ಟೈಮ್ನಲ್ಲಿ ತೊಗೊಳ್ಳಿ. ಸ್ನ್ಯಾಕ್ ಟೈಮ್ನಲ್ಲಿ ಇಲ್ಲ ಅಂದರೆ ಊಟದ ಜೊತೆಯಲ್ಲಿ ಖಂಡಿತ ತೊಗೋಬೇಡಿ. ಸ್ವಲ್ಪ ಶುಗರ್ ಜಾಸ್ತಿ ಆಗಿರೋರು ಒಂದು ಪೀಸ್ ಮಾತ್ರ ತೊಗೊಳ್ಳಿ. ನಾರ್ಮಲ್ಲಿ ಶುಗರ್ ಮೇಂಟೈನ್ ಆಗಿರೋರು ಅರ್ಧ ಹಣ್ಣು ತೊಗೊಳ್ಳಿ. ಅಕಸ್ಮಾತ್ ಸಿಪ್ಪೆದು ಭಯ ಇರೋರು, ಅಂದರೆ ಅದ್ರಲ್ಲಿ ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ ಆ ಥರ ಇರೋರು, ಮಾವಿನ ಹಣ್ಣನ್ನು ಮೊಸರು ಸ್ವಲ್ಪ ಈ ಸೀಡ್ಸ್, ಪ್ರೋಟೀನ್ ಸೀಡ್ಸ್ ಅಂತ ಹೇಳ್ತೀವಿ, ಅಂದರೆ ಪಂಪ್ಕಿನ್ ಸೀಡ್ಸ್ ಆಗಲಿ, ಚಿಯಾ ಸೀಡ್ಸ್ ಆಗಲಿ, ಸನ್ಫ್ಲವರ್ ಸೀಡ್ಸ್ ಆಗಲಿ ಬೆರೆಸ್ಕೊಂಡು ನೀವು ತೊಗೊಳ್ಳೋದ್ರಿಂದ ಮಾವಿನ ಹಣ್ಣಲ್ಲಿರೋ ಶುಗರು ತುಂಬ ಶೂಟಪ್ ಆಗಲ್ಲ. ಆಮೇಲೆ ಮಾವಿನ ಹಣ್ಣು ಸೆಲೆಕ್ಟ್ ಮಾಡಬೇಕಾದ್ರೂ ತುಂಬ ಹಣ್ಣಾಗಿರೋದು ಸೆಲೆಕ್ಟ್ ಮಾಡಬೇಡಿ. ಒಂದು ಸ್ವಲ್ಪ ಮೀಡಿಯಮ್ ಆಗಿರೋವಂಥ ಹಣ್ಣನ್ನು ನೀವು ತೊಗೊಳ್ಳೋಗಿ ರಿಸ್ಟ್ರಿಕ್ಟೆಡ್ ಕ್ವಾಂಟಿಟಿನಲ್ಲಿ ಖಂಡಿತವಾಗ್ಲೂ ತೊಗೊಳ್ಳಿ. ಯು ಎಂಜಾಯ್ ಯುವರ್ ಮ್ಯಾಂಗೋ. ಹೋಪ್ ಯು ಫಾಲೋ ಅವರ್ ಟಿಪ್.